This program is sponsored by Diago Finance. 25 ವರ್ಷ ಇವತ್ತು ಯಾರು 5,000 ಶುರು ಮಾಡಿದ್ರೆ ಅವರು 50 ಆಗೋಷ್ಟಾಗಿ 1 ಕೋಟಿ ಆಗಿರುತ್ತೆ. ನೀವು ಲೇಟ್ ಮಾಡಿದಷ್ಟು ಟೈಮ್ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ನಾವು ಇಂಗ್ಲೀಷಲ್ಲಿ ಅಂತ ಹೇಳ್ತೀವಿ, ಸೇವಿಂಗ್ ಶುಡ್ ನಾಟ್ ಬಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಇನ್ಕಮ್ ಮೈನಸ್ ಸೇವಿಂಗ್ ಶುಡ್ ಬಿ ಎಕ್ಸ್ಪೆಂಡಿಚರ್. Risk is always with respect to time. I always tell. It's not with respect to the mutual fund scheme or company. Mutual fund is the easiest, most boring way ನಲ್ಲಿ ನೀವು ಹಣವಂತರಾಗಬೇಕು ಅಂದರೆ ಮ್ಯೂಚುವಲ್ ಫಂಡ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ 1 ಕೋಟಿಯನ್ನು ಗಳಿಸುವುದು ಹೇಗೆ? ಬಹಳ ನಿಮಗೆ ಆಶ್ಚರ್ಯ ಆಗ್ಬೋದು, ಸಾಧ್ಯ ಇದೆಯಾ ಅಂತ. ಆದರೆ ಇವತ್ತಿನ ಎಪಿಸೋಡ್ ನಾವು ಪ್ರತಿ ತಿಂಗಳಿಗೆ 5,000 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿ ಹೇಗೆ 1 ಕೋಟಿ ಅಮೌಂಟನ್ನು ಗಳಿಸ್ಬೋದು, ಅರ್ನ್ ಮಾಡ್ಬೋದು, ಇದಕ್ಕೆ ಎಷ್ಟು ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಅದಕ್ಕೆ ರಿಟರ್ನ್ ಆಗಿ ನಿಮಗೆ ಎಷ್ಟು ಸಿಗುತ್ತೆ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಉಪಯುಕ್ತವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ವಿತ್ತಾದ್ವೈತ ಸಂಸ್ಥೆಯ ಸ್ಥಾಪಕರಾದ ಶ್ರೀಕಲಾ ಭಾಷ್ಯಂ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಶ್ರೀಕಲಾ ಮೇಡಮ್. ನಮಸ್ಕಾರ ಕೇಶವ್ ಸರ್. ಸೊ ಅಂದ ಹಾಗೆ ಈ ಹಿಂದಿನ ಎಪಿಸೋಡ್ ಕೂಡ ತಾವು ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳಿಸಿದ್ದೀರಿ. ಅದೇ ರೀತಿಯಾಗಿ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ತಿಂಗಳಿಗೆ ಒಂದು 5,000 ರೂಪಾಯಿ ಇನ್ವೆಸ್ಟ್ ಮಾಡಿ 1 ಕೋಟಿ ಗಳಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಸಾಧ್ಯ ಇದೆಯಾ, ಏನು ಹೇಳ್ತೀರಿ ಅಂತ? ಖಂಡಿತ ಇದೆ. ಇನ್ಫ್ಯಾಕ್ಟ್ ಈ ಡೇಟಾನೇ ಇದೆ. ಈಗ ಒಬ್ಬರು 25 ವರ್ಷದ ಹುಡುಗನೋ ಹುಡುಗಿನೋ 5,000 ಚಿಲ್ಲರೆ 5,300 ಆಕ್ಚುಯಲ್ ಆಗಿ ಮಾಡಿದ್ರೆ ನಾವು ಬರೀ 12% ಅಸ್ಯೂಮ್ ಮಾಡಿದೀವಿ. 12% ವರ್ಷಕ್ಕೆ ರಿಟರ್ನ್. ಇನ್ಫ್ಯಾಕ್ಟ್ ಇನ್ ರಿಯಾಲಿಟಿ ಇನ್ನೂ ಜಾಸ್ತಿನೇ ಇದೆ. ಬಟ್ ಇನ್ವೇ ಕನ್ಸರ್ವೇಟಿವ್ ಎಸ್ಟಿಮೇಟೇ ತಗೊಳ್ಳೋಣ. 25 ವರ್ಷ ಇವತ್ತು ಯಾರು 5,000 ಶುರು ಮಾಡಿದ್ರೆ ಅವ್ರು 50 ಆಗೋಷ್ಟಾಗಿ 1 ಕೋಟಿ ಆಗಿರುತ್ತೆ. ಕೋಟ್ಯಾಧಿಪತಿ ಆಗಿರ್ತಾರೆ. ಸೊ ಇಮ್ಯಾಜಿನ್, ನೀವು 10 ವರ್ಷ ಆದ್ಮೇಲೆ 5,000 ಸೇವ್ ಮಾಡೋದು ಏನು ಕಷ್ಟ ಇಲ್ಲ. ಹೌದು. ಇನ್ಫ್ಯಾಕ್ಟ್ ನಾನು ಎಲ್ರಿಗೂ ಹೇಳೋದು ಮಿನಿಮಮ್ ನೀವು 10,000 ಶುರು ಮಾಡಬೇಕು. ಯಾಕೆ ಅಂದ್ರೆ ಇವತ್ತು ನಾವು 3 ರಿಂದ 4 ಸಲ ಒಂದು ತಿಂಗಳಲ್ಲಿ ಹೋಟೆಲ್ಗೆ ಹೋದ್ರೆ ಅಷ್ಟು ಖರ್ಚಿಲ್ಲ, ಇಬ್ರು ಮಾಡೇ ಮಾಡ್ತಾರೆ ಗಂಡ ಹೆಂಡತಿ. ಅದು ಎಸ್ಪೆಷಲಿ ಬೆಂಗಳೂರು ಅಂತ ಪಟ್ಟಣದಲ್ಲಿ. ಇಮ್ಯಾಜಿನ್ ಅದ್ರಲ್ಲಿ ನೀವು 4 ಸಲ ಹೋಗಕ್ ಬದಲು 2 ಸಲ ಹೋಗಿ 5,000 ಸೇವ್ ಮಾಡ್ಬೋದು. ಓಕೆ, ಅದೇನೇ ಯಾರಿಗಾದ್ರೂ ಅದಕ್ಕಿಂತ ಜಾಸ್ತಿ ಲೆಟ್ ಅಸ್ ಸೇ 20,000 ಸೇವ್ ಮಾಡೋ ಶಕ್ತಿ ಇದೆ ಅಂತ ಇಟ್ಕೊಳ್ಳಿ. 15 ವರ್ಷದಲ್ಲಿ 1 ಕೋಟಿ ಆಗ್ಬೋದು. 15 ವರ್ಷದಲ್ಲಿ 10,000 20,000 ತಿಂಗಳಿಗೆ 15 ವರ್ಷ ಮಾಡಿದ್ರೆ 1 ಕೋಟಿ. ಇದಕ್ಕೂ ಸ್ವಲ್ಪ ಜಾಸ್ತಿ ನಾನು ಸೇವ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 40,000 ನನ್ನ ಕೈಲಾದ್ರೆ 10 ವರ್ಷದಲ್ಲಿ 1 ಕೋಟಿ. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ನೀವು ಲೇಟ್ ಮಾಡಿದಷ್ಟು ಟೈಮ್ ಜಾಸ್ತಿ ಹಾಕೊಂಡು ಹೋಗುತ್ತೆ ಅಲ್ವಾ? ಬೇಗ ಶುರು ಎಕ್ಸಾಕ್ಟ್ಲಿ. ಸೊ ನಾನು ಸುಮಾರು ಜನಕ್ಕೆ ಯಾಕೆ ಇನ್ವೆಸ್ಟ್ ಮಾಡಲ್ಲ? ಇವಾಗ ನಾವು ಇಷ್ಟು ಮಾತಾಡ್ತೀವಿ ಮ್ಯೂಚುವಲ್ ಫಂಡ್ನಲ್ಲಿ ಕೋಟಿ ಸಂಪಾದಿಸ್ಬೋದು, ಎಷ್ಟೋ ಜನ ಕೋಟ್ಯಾಂತರ ಮಾಡಿದ್ದಾರೆ, ಬರೀ ಕೆಲವರೇ ಮಾಡಿರೋದು. ಆಕ್ಚುಲಿ ಇಂಡಿಯಾಲಿ ಈಕ್ವಿಟಿ ಪೆನಿಟ್ರೇಷನ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದು ಲೆಸ್ ದೆನ್ 10% ಆಫ್ ದ ಪಾಪ್ಯುಲೇಷನ್. ಅಂದರೆ ನಾವು 140 ಕೋಟಿ ಜನ ಇದ್ರೆ 14 ಕೋಟಿಗೂ ಕಮ್ಮಿ ಜನ ಮಾಡ್ತಾ ಇರೋದು. ಯಾಕೆ ಅಂದರೆ ಈ ಪೇಷನ್ಸ್ ಇಲ್ಲ. ಒಂದು ಮೇ ಬಿ ಇಷ್ಟು ದಿವಸ ಅವೇರ್ನೆಸ್ಸು ಇರಲಿಲ್ಲ. ಓಕೆ, ಸೊ ನೀವು ಡಿಲೇ ಮಾಡಿದಷ್ಟು ಟೈಮ್ ತೊಗೊಳತ್ತೆ. ಇನ್ನೊಂದೇನಪ್ಪ ಅಂದರೆ, ಅಯ್ಯೋ ಇಲ್ಲ, ನಾನು ಎಲ್ಲ ನನ್ನ ಸೇವಿಂಗು ಎಲ್ಲ ಖರ್ಚೆಲ್ಲ ಆದಮೇಲೆ ನಾನು ಸೇವಿಂಗ್ ಮಾಡಿದ್ಮೇಲೆ ನಾನು ಉಳಿತಾಯ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಇಂಗ್ಲೀಷಲ್ಲಿ ಒಂದು ಹೇಳ್ತೀವಿ, ಸೇವಿಂಗ್ ಶುಡ್ ನಾಟ್ ಬಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಇನ್ಕಮ್ ಮೈನಸ್ ಸೇವಿಂಗ್ ಶುಡ್ ಬಿ ಎಕ್ಸ್ಪೆಂಡಿಚರ್. ನೀವು ಫಸ್ಟ್ ತೆಗೆದು ಇಟ್ಟು ಬಿಡಬೇಕು. ಆಮೇಲೆ ಇವಾಗ 25 ವರ್ಷದವರು ಇವತ್ತು 5,000 ಶುರು ಮಾಡ್ತಾರೆ. ಇನ್ನು 5 ವರ್ಷಕ್ಕೆ ಅವರು 5,000 10,000 ಮಾಡಬೇಕು. ಇನ್ನು 10 ವರ್ಷ ಆದಮೇಲೆ 20,000. ಹಿಂಗೆ ಮಾಡ್ಕೊಂಡು ಹೋದಷ್ಟು ನೀವು 1 ಕೋಟಿ ಇಲ್ಲ 5 ಕೋಟಿನೂ ಮಾಡ್ಬೋದು. ಇನ್ನೊಂದು ಜನ ಮರೀತಾರೆ, 1 ಕೋಟಿಗೆ ಇರೋ ಬೆಲೆ 10 ವರ್ಷದ ಹಿಂದೆ ಇದ್ದಿದ್ದ ಬೆಲೆ ಇವತ್ತಿಲ್ಲ. ಈಗ ನೀವು ಬೆಂಗಳೂರು ಅಂತ ಪಟ್ಟಣದಲ್ಲಿ ಯಾವುದೇ ಮನೆ ನೀವು ತೊಗೊಳಕ್ ಹೋದ್ರು 1 ಕೋಟಿ ಅಲ್ವಾ? ಕಾರ್ಗಳು 1 ಕೋಟಿ ಆಗಿ ಹೋಗ್ತಾ ಇದೆ. ನಾವೆಲ್ಲ ನೆನೆಸೂ ಇರಲಿಲ್ಲ ಅಲ್ವಾ? ನಾವು ಚಿಕ್ಕವರಿದ್ದಾಗ ನಾವು ಯಾರು 1 ಕೋಟಿ ಕಾರ್ ಆಗುತ್ತೆ ಅಂದ್ರೆ 1 ಕೋಟಿ ನಾವು ನೋಡ್ತೀವಿ ಅಂತಲೇ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಟ್ರಾವೆಲ್ಗೆ ಇವಾಗ 10 ಲಕ್ಷ ಆಗ್ತಾ ಇದೆ. ಸೊ ಅದನ್ನ ಹಣದುಬ್ಬರ, ಆ ವ್ಯಾಲ್ಯೂ ಆಫ್ ದ ಮನಿ ಏನಿರುತ್ತೆ ಇಳ್ಕೊಂಡು ಹೋಗ್ತಾ ಇದೆ. ಸೊ ನಾವು ಯಾವತ್ತು ಕಾನ್ಸ್ಟೆಂಟ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಈ ಪರ್ಸೆಂಟೇಜ್ ನನ್ನ ಪ್ರಕಾರ ಯಾರಾದರೂ ದುಡಿತಾ ಇದ್ರೆ 50% ಅವರು ಸೇವ್ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ.
ಬೆಳೀತಾ ಬೆಳೀತಾ ನಿಮ್ಮ ಇನ್ಕಮ್ ಜಾಸ್ತಿ ಆದಷ್ಟೂ ನೀವು ಯಾವತ್ತು ಇನ್ಕಮ್ ಜಾಸ್ತಿ ಅರ್ನ್ ಮಾಡೋ ಟೈಮಲ್ಲೂ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಏಕೆಂದರೆ ಸುಮಾರು ಕೇಸಲ್ಲಿ ನಾವು ನೋಡಿದ್ದೀವಿ, ಹಣ ಜಾಸ್ತಿ ಆದಷ್ಟು ಇನ್ವೆಸ್ಟ್ ಮಾಡೋ ಎಬಿಲಿಟಿ ಕಮ್ಮಿ ಆಗ್ತಾಯಿದೆ ಜನಗಳಿಗೆ. ಆ ಮೈಂಡ್ಲೆಸ್ ಸ್ಪೆಂಡಿಂಗ್ ಒಂದು ಬರ್ತಾ ಇದೆ. ಕರೆಕ್ಟ್. ಓಕೆ, ಸೊ ಈ ಅನಾವಶ್ಯಕವಾದ ಖರ್ಚುಗಳನ್ನ ಆದಷ್ಟು ಏನು ಮಾಡಬೇಡಿ, ಬರೀ ಕೂತ್ಕೊಂಡು ಇನ್ವೆಸ್ಟೇ ಮಾಡಿ ಅಂತ ಹೇಳಲ್ಲ, ಬಟ್ ಮೈಂಡ್ಫುಲ್ ಸ್ಪೆಂಡಿಂಗ್ ಅನ್ನೋದು ಬರಬೇಕು. ಆಮೇಲೆ ಈ ಸಾಲ ಮಾಡಿ ಆದರೂ ಈ ಟ್ರಾವೆಲ್ ಮಾಡೋದು, ಕ್ರೆಡಿಟ್ ಕಾರ್ಡಲ್ಲಿ ಸಾಲ ತೊಗೊಂಡು ಗ್ಯಾಜೆಟ್ಸ್ ತೊಗೊಳ್ಳೋದು, ಇದು ತಪ್ಪು. ಯಾಕೆಂದರೆ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಪ್ರಾಡಕ್ಟಲ್ಲಿ ನೀವು ಇಂಟ್ರೆಸ್ಟ್ ರೇಟ್ ಕೊಡೋದು 30-40%. ಈಗ ನಿಮ್ಗೆ ಅದು ಖುಷಿ ಕೊಡ್ಬೋದು, ಆದರೆ ನಿಮ್ಮ ಹಣ ಯಾವ ಇನ್ವೆಸ್ಟ್ಮೆಂಟು ನಿಮಗೆ 30-40% ರಿಟರ್ನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಅಷ್ಟು ದುಬಾರಿ ಮಾಡ್ತಂದರೆ 1 ಲಕ್ಷ ಇದ್ದರೆ ನೀವು ಆಲ್ಮೋಸ್ಟ್ ಡಬಲ್ ಆಗುತ್ತೆ ಅದು 2 ವರ್ಷದಲ್ಲಿ. ಸೊ ಆ ಮೈಂಡ್ಫುಲ್ ಸ್ಪೆಂಡಿಂಗ್ ಬರಬೇಕು. ಆವಾಗಿದ್ದರೆ ನಾನು ಫಸ್ಟ್ ಸೆಕ್ಯೂರ್ ಮಾಡಿ ಆಮೇಲೆ ಖರ್ಚು ಮಾಡಿ, ಅದೇ ಒಂದು ಬೇರೆ ಖುಷಿ ಕೊಡುತ್ತೆ. ನಿಜ ಅಲ್ವಾ? ಮಾಡ್ಬೋದು, ಏನಿಲ್ಲ, ಇದೊಂದು ಡಿಸಿಪ್ಲಿನ್ ತರಬೇಕಷ್ಟೆ. ಅಲ್ಲ, ಒಂದು ಡಿಸಿಪ್ಲಿನ್. ಇನ್ನೊಂದು ಮೇಡಮ್, ಗುರಿ ಇರಬೇಕು. ಇನ್ನೊಂದು ಮೇಡಮ್, ಈಗ ಏನಾಗಿದೆ ಅಂದರೆ ಜನರಿಗೆ ಒಂದು ಸಂಬಳ ಅಥವಾ ಇನ್ಕಮ್ ಏನು ಬರ್ತದೆ ಅದು ಇನ್ಕ್ರೀಸ್ ಆಗ್ತಾ ಹೋದಾಗೆ ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ, ಆವಾಗ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಕ್ಸಾಕ್ಟ್. ಸೊ ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ ಅಂತ. ಸೊ ಅಂಥವ್ರಿಗೆ ನಿಮ್ಮೊಂದು ಸಜೆಷನ್ ಏನು ಅಂತ, ಅದನ್ನು ಹೇಗೆ ಅವರ ಲೈಫ್ ಸ್ಟೈಲನ್ನು ಈಗ ಸಂಬಳ ಜಾಸ್ತಿ ಆದರೂ ಕೂಡ ಲೋ ಲೆವೆಲಲ್ಲಿ ಮೇಂಟೈನ್ ಮಾಡೋವರಿಗೆ ನಿಮ್ಮೊಂದು ಸಜೆಷನ್ ಏನು ಅಂತ? ನಾನು ಫಸ್ಟ್ ಎಲ್ಲರಿಗೂ ಹೇಳೋದು, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ, ನಿಮಗೆ ಇನ್ಕ್ರಿಮೆಂಟ್ ಬರುತ್ತೆ, ಬಂದರೆ ಅದು ನಂದಲ್ಲ ಅಂತ ಅನ್ಕೊಳ್ಳಿ. ಓಕೆ, ಇಷ್ಟು ವರ್ಷ ನೀವು ಹಳೆ ಸ್ಯಾಲರಿ ತಾನೇ ಬದುಕಿದ್ರಿ. ಕರೆಕ್ಟ್. ಆ ಇನ್ಕ್ರಿಮೆಂಟ್ನ ಚಾನಲ್ ಮಾಡಿ ಇನ್ವೆಸ್ಟ್ಮೆಂಟ್ಗೆ. ಆಮೇಲೆ ಬೋನಸ್ ಬರುತ್ತೆ ವರ್ಷಕ್ಕೊಂದ್ಸಲ. ಯಂಗರ್ ಡೇಸಲ್ಲಿ ಎಲ್ರಿಗೂ ಬೋನಸ್ ಬಂದೇ ಬರುತ್ತೆ. ಆ ಬೋನಸಲ್ಲಿ 50% ಎಂಜಾಯ್ ಮಾಡಿ, 50% ಇನ್ವೆಸ್ಟ್ ಮಾಡಿ. ಅದು ಒಂದು ಏನಿಲ್ಲ, ಅದೊಂದು ಆಟೋ ಪೈಲಟ್ ಮೋಡಕ್ಕೆ ತರಬೇಕು. ಅದು ಹ್ಯಾಬಿಟ್. ಕರೆಕ್ಟ್. ಎನಿಥಿಂಗ್ ಇಸ್ ಲೈಕ್ ವಾಕಿಂಗ್. ಒಂದು ದಿವಸ ಫಸ್ಟ್ ಡೇ ವಾಕಿಂಗ್ ಹೋಗಿ 2ನೇ ದಿವಸ ಹೋಗದೆ ಬಿಡ್ತೀವಿ. ಅದು ನೀವು 1 ತಿಂಗಳು ಮಾಡಿ, ವಾಕಿಂಗ್ ಹೋಗದೆ ನಿಮಗೆ ಒಂಥರ ಆಗ್ತಾ ಇರುತ್ತೆ. ನಿಜ 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 ಅಲ್ವಾ? ಆ್ಯಂಡ್ ಐ ಥಿಂಕ್ ಪರ್ಫೆಕ್ಟ್ ಎಕ್ಸಾಂಪಲ್ ನಾವು ಯಾವಾಗಲೂ ಕೊಡೋದು ರಾಹುಲ್ ದ್ರಾವಿಡ್ ಸರ್ದು. ರಾಹುಲ್ ದ್ರಾವಿಡ್, ಹಿ ವಾಸ್ ಅಟ್ ಇಟ್ ಅಲ್ವಾ? ಸಸ್ಟೈನ್ಡ್ ಬಿಹೇವಿಯರ್ ಈಸ್ ವಾಟ್ ಇಟ್ ಗೆಟ್ಸ್ ಯು ರಿಚ್ ಆ್ಯಂಡ್ ವೆಲ್ತಿ. ಸೊ ಯಾವುದೇ ಆಗಲಿ ಒಂದು ಒಳ್ಳೆ, ಲೈಫ್ ಈಸ್ ಎ ಕ್ವೆಶ್ಚನ್ ಆಫ್ ಹ್ಯಾಬಿಟ್ಸ್ ಅಂತಾರೆ. ನೀವು ಯಾವುದೇ ಸಕ್ಸಸ್ಫುಲ್ ಲೀಡರ್ನ ನೋಡಿ, ಅವರ ಹ್ಯಾಬಿಟ್ಟಿಂದ ಅವರುಗಳು ಸಕ್ಸಸ್ಫುಲ್ ಆಗಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಹೊಡೆದು ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಇರುತ್ತೆ. ಸಮ್ ಪೀಪಲ್ ಬಿಕಮ್ ಸಕ್ಸಸ್ಫುಲ್ ಬಿಕಾಸ್ ದೇ ಹ್ಯಾವ್ ಮೇಡ್ ಇಟ್ ಎ ಹ್ಯಾಬಿಟ್. ಫ್ಯಾಂಟಾಸ್ಟಿಕ್. ಸೊ ಅಷ್ಟೇ, ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ದೋಸ್ ಚೇಂಜಸ್, ಸ್ಮಾಲ್ ಚೇಂಜಸ್ ಇನ್ ಲೈಫ್. ಓಕೆ. ಈಗ ಹೆಲ್ತ್ ಬಗ್ಗೆ ಎಲ್ರಿಗೂ ಇದೆ ಅವೇರ್ನೆಸ್ ಅಲ್ವಾ? ಯಾಕೆ ಎಲ್ಲರೂ ಜಿಮ್ಮಿಗೆ ಹೋಗ್ತಾರೆ, ಬಿಟ್ಬಿಡ್ತಾರೆ, ಯಾಕೆ ಓನ್ಲಿ ಸ್ಮಾಲ್ ಪರ್ಸೆಂಟೇಜ್ ಹೆಲ್ದಿಯಾಗಿರೋದು? ಡಿಸಿಪ್ಲಿನ್ ಇಲ್ಲ. ಕರೆಕ್ಟ್. ಮೇಡಮ್, ಇವಾಗ ಇನ್ನೊಂದು, ಈಗ ಒಂದು ತಾವು ಹೇಳಿದ್ರಿ ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ ಮಾಡಬೇಕು SIPಯಲ್ಲಿ, ಸೊ ಅದು ವೆಲ್ತ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಈ ರೀತಿ ಮಾಡೋರಿಗೆ ಈಗ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬಗ್ಗೆ ನೀವು ಯಾವುದನ್ನು ಸಜೆಸ್ಟ್ ಮಾಡ್ತೀರಿ ಅಂತ ಹಾಗಿದ್ರೆ? ರಿಸ್ಕ್ ಟೇಕಿಂಗ್ ಎಬಿಲಿಟಿ ಅನ್ನೋದು ಅವರವರ ಅನುಕೂಲ ಹೇಗಿದೆ, ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ನಾ ಹೇಳಿದೆ 60 ರಿಟೈರ್ ಆಗಿರೋರು ಮೀಡಿಯಂ ರಿಸ್ಕ್ ಕೊಡ್ತೀವಿ ಅಂತ. ಇವಾಗ ಯಾರೋ ಒಬ್ರು ರಿಟೈರ್ ಆಗಿ ಅವ್ರ ಹತ್ರ 20 ಕೋಟಿ ಇದೆ ಅಂತ ಇಟ್ಕೊಳ್ಳಿ, ಅವರು ರಿಸ್ಕ್ ತಗೋಬೋದು, ಅವ್ರ ಈಕ್ವಿಟಿಲೇ ಇರ್ಬೋದು. ಯಾಕೆಂದರೆ ಅವ್ರು ಇನ್ನು ಹಣನ ಅವ್ರ ಲೈಫ್ ಟೈಮ್ ಇನ್ನೊಂದು 20 ವರ್ಷಕ್ಕೆ ಅವ್ರೇನು ಇನ್ನೂ ಅದನ್ನೇ ಡಬಲ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ನೀಡ್ಸ್ ಎಲ್ಲ ಮುಗ್ದಿರುತ್ತೆ, ಮ್ಯಾನೇಜ್ ಮಾಡ್ಬೋದು. ಹಾಗೆ ಅದೇ ಚಿಕ್ಕ ವಯಸ್ಸಲ್ಲಿ ರಿಸ್ಕ್ ಟೇಕಿಂಗ್ ಅಂದರೆ ಲಾಂಗ್ ಟರ್ಮಲ್ಲೂ ಮಾಡಿ. ರಿಸ್ಕ್ ಈಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಐ ಆಲ್ವೇಸ್ ಟೆಲ್, ಇಟ್ಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ದ ಮ್ಯೂಚುವಲ್ ಫಂಡ್ ಸ್ಕೀಮ್ ಆರ್ ಕಂಪನಿ. ನೀವು ಯಾವತ್ತೂ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋವಾಗ ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ, ಯಾರೋ ಒಬ್ಬರು ಬಂದ್ಬಿಟ್ಟು ನಾನು 24% ನಿಮಗೆ ಇಂಟ್ರೆಸ್ಟ್ ಕೊಡ್ತೀನಿ ಗ್ಯಾರಂಟಿ ಅಂದರೆ ಅದರಲ್ಲಿ ಹೋಗಿ ಹಾಕ್ತಾರೆ. ಯಾಕೆಂದರೆ ದೇ ಥಿಂಕ್ ಆ 24% ಇಸ್ ಗ್ಯಾರಂಟಿಡ್. ಅದ್ರ ಹಿಂದೆ ಇರೋ ಕಂಪನಿ ಇರುತ್ತಾ ಇಲ್ವ ಅನ್ನೋದನ್ನು ನೋಡೋದಿಲ್ಲ. ಕರೆಕ್ಟ್. ವೆರಾಸ್ ಇಲ್ಲಿ ಎವ್ರಿಥಿಂಗ್ ರೆಗ್ಯುಲೇಟ್ ಆಗಿರುತ್ತೆ. ರಿಸ್ಕ್ ಈಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಎಂಟಿಟಿ ಅಂತ ಹೇಳಿದ್ರೆ ಆ ಕಂಪನಿ ಎಲ್ಲೂ ಹೋಗಲ್ಲ. ಮ್ಯೂಚುವಲ್ ಫಂಡ್ ಸಾಲಿಡ್ ಆಗಿ ಕಂಟ್ರೋಲ್ಡ್ ಆಗಿದೆ ನಮ್ಮ ದೇಶದಲ್ಲಿ. ಅಲ್ಲಿ ಅದರ ರಿಸ್ಕ್ ಏನಿಲ್ಲ, ನಿಮ್ಮ ರಿಟರ್ನ್ಸು ಮೇಲ್ಪೇರ್ ಆಗುತ್ತೆ.
ಮೇಡಮ್ ಇನ್ನೊಂದು ಈಗ ತಾವು ಹೇಳಿದ್ರಿ ಇದೆಲ್ಲ ಕಂಟ್ರೋಲ್ ರೆಗ್ಯುಲೇಟೆಡ್ ಆಗಿರುವಂಥ ವ್ಯವಸ್ಥೆ ಅಂತ. ಸೊ ಬಟ್ ಸ್ಟಿಲ್ ಇದು ಮಾರ್ಕೆಟಿನ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ ರಿಟರ್ನ್ಸ್ ಬರುವಂಥದ್ದು. ಸೊ ಅಂದರೆ ಈ ಮಾನಿಟರ್ ಈಗ ಲಾಂಗ್ ಪೀರಿಯಡಲ್ಲಿ ಇರೋದ್ರಿಂದ ಯಾವ ರೀತಿ ಮಾನಿಟರ್ ಮಾಡಬೇಕಾಗುತ್ತೆ, ಡಿಸಿಷನ್ ಟೇಕಿಂಗ್. ಈಗ ಕೆಲವೊಮ್ಮೆ ಈ ಫಂಡ್ ಏನೋ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ, ಚೇಂಜ್ ಮಾಡಬೇಕಂತ ಅನ್ಸುತ್ತೆ. 5 ವರ್ಷದಲ್ಲಿ ಇದೇನೋ ಸ್ವಲ್ಪ ನಿರೀಕ್ಷೆ ಮಾಡಿದಷ್ಟು ಇಲ್ಲ, ಸೊ ಆ ಥರ ಕೆಲವೊಂದು ಚೇಂಜ್ ಮಾಡ್ತಾರಲ್ವಾ. ಸೊ ಆ ಒಂದು ಡಿಸಿಷನ್ ಅವರೇ ಇಂಡಿವಿಜುವಲ್ ಆಗಿ ತಗೊಳ್ಳೋದು ಒಳ್ಳೆಯದಾ ಅಥವಾ ಯಾರಾದರೂ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸನ್ನು ಮೀಟ್ ಮಾಡಿ ತಗೊಳ್ಳೋಂಥದ್ದು ಒಳ್ಳೆಯದಾ, ಏನು ಹೇಳ್ತೀರಿ ಅಂತ? ನಮ್ಮ ದೇಶದಲ್ಲಿ ಯಾರಿಗೇ ಆಗಲಿ ಡಿಸಿಷನ್ ಮೇಕಿಂಗ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಲ್ವಾ. ಕರೆಕ್ಟ್. ನಾಲೆಜ್ ಎಲ್ರಿಗೂ ಇದೆ, ಆದರೆ ನಿಮ್ಗೆ ಇನ್ನೊಬ್ರು ಹೇಳಿದ್ರೆ ಅದೊಂಥರ ಸಮಾಧಾನ ಕೊಡುತ್ತೆ. ನಿಜ ನಿಜ, ಒಂದು ಕನ್ಫರ್ಮ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನೀವೇ ಮಾಡಬಹುದು. ಆದರೆ ಇವಾಗ ನಾನು ಒಂದು ಉದ್ಯಮದಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ಟೈಮು, ನನ್ನ ಎಫರ್ಟು ನನ್ನ ಕೆರಿಯರ್ ಬಿಲ್ಡ್ ಮಾಡೋದ್ರಲ್ಲಿ ಹೋಗಬೇಕು. ನಾನು ಕೂತ್ಕೊಂಡು ದಿನ ಸ್ಟಾಕ್ ಮಾರ್ಕೆಟ್ ನೋಡಿಕೊಂಡು ಈ ಸ್ಕೀಮ್ ಚೆನ್ನಾಗಿ ಮಾಡ್ತಾಯಿದ್ದೆ, ಆ ಸ್ಕೀಮ್, ಅಂದರೆ ನಿಮ್ಮ ಟೈಮ್ ಹಾಳಾಗ್ತಾ ಇದೆ. ಏಕೆಂದರೆ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಯುವರ್ ಕೆರಿಯರ್, ಅದು ಪ್ರೈಮರಿ, ಇನ್ವೆಸ್ಟಿಂಗ್ ಇಸ್ ಸೆಕೆಂಡ್ರಿ. ಸೊ ಯಾವತ್ತೂ ಅಷ್ಟೇ ಪ್ರೊಫೆಷ್ನಲ್ ಹೆಲ್ಪ್ ತೊಗೊಳ್ಳೋದು, ಯಾವುದೇ ಕೆಲಸಕ್ಕಾಗಲಿ ಯಾವುದೇ ಸೆಗ್ಮೆಂಟಲ್ಲಾಗಲಿ ಒಂದು ಪ್ರೊಫೆಷನಲ್ ಹೆಲ್ಪ್ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಮ್ಮಂಥವ್ರು ನಾವು ಸ್ಟಡಿ ಮಾಡ್ತೀವಿ ಯಾವ ಫಂಡ್ ಸ್ಕೀಮ್ ಯಾವ್ದು ಚೆನ್ನಾಗಿ ಮಾಡ್ತಿದ್ರಿ, ನಿಮಗದು ನಿಮಗಿರೋ ಗುರಿಗೆ ಅದು ಹೆಲ್ಪ್ ಆಗತ್ತೆ. ಸೊ ಆಲ್ವೇಸ್ ಪ್ರೊಫೆಷನಲ್ ಹೆಲ್ಪ್ ತೊಗೊಳ್ಳಿ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ, ಅವ್ರ ಪ್ರಕಾರ ಹೋಗಿ. ಓಕೆ, ಅದು ಯಾವತ್ತೂ ಉತ್ತಮ. ಮೇಡಮ್, ಇತ್ತೀಚಿನ ವರ್ಷಗಳಲ್ಲಿ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಈಗಾಗಲೇ ಇಲ್ಲ ಅಂತಲ್ಲ, ಅದ್ರ ಜೊತೆಗೆ ಈ ಡಿಜಿಟಲ್ ಗೋಲ್ಡ್ ಬಂದಿದೆ, ETF ಬಂದಿದೆ. ಸೊ ಜನರಿಗೆ ಒಂದು ಗೊಂದಲ, ಈಗ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ, ETF ಅಲ್ಲಿ ಮಾಡಬೇಕಾ, ಯಾವುದು, ಏನು ಡಿಫರೆನ್ಸ್ ಏನು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಬಿ ಏನಾದರೂ ಇತ್ತೀಚೆಗೆ ತೆಗೆದುಕೊಂಡಿರೋ ನಿರ್ಧಾರ ಇದೆ, ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಕ್ಲಾರಿಟಿ ಜನ ಬಯಸ್ತಾ ಇದ್ದಾರೆ. ಸೊ ಅವರಿಗೆ ಎಕ್ಸ್ಪರ್ಟ್ ಆಗಿ ತಾವೇನು ಹೇಳ್ತೀರಾ ಅಂತ? ಹೌದು, ಈಗ ಎಸ್ಪೆಷಲಿ ದೀಪಾವಳಿ ಟೈಮಲ್ಲಿ ಆ್ಯಂಡ್ ಧನ್ತೆರಸಿಂದ ಎಲ್ಲರೂ ಈ ವರ್ಷ ಎಸ್ಪೆಷಲಿ ಎಲ್ಲರೂ ಈ ಎಲೆಕ್ಟ್ರಾನಿಕ್ ಗೋಲ್ಡು ಆ್ಯಂಡ್ ಡಿಜಿಟಲ್ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ನಮ್ಮದೇ ಇವಾಗ ಗೋಲ್ಡ್ ಅನ್ನೋದನ್ನು ನಾವು ಡಿಫ್ರೆಂಟ್ ವೇಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಒಂದು ನೀವು ಚಿನ್ನ ತೊಗೊಳ್ಳೋದು, ಜ್ಯುವೆಲ್ಲರ್ ಹತ್ರ ಹೋಗೋದು, ಮಂತ್ಲಿ ಸ್ಕೀಮು. ಇನ್ನೊಂದು ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಅಂದರೆ ಅಲ್ಲಿ ಏನಾಗುತ್ತೆ, ಗೋಲ್ಡ್ ಪ್ರೈಸ್ ಮೂವ್ಮೆಂಟ್ ಮೇಲೆ ನಿಮಗೆ ಆ ರಿಟರ್ನ್ಸ್ ಬರುತ್ತೆ. ಇವತ್ತು ಗೋಲ್ಡು 8,000 ಇದ್ದರೆ ನಿಮ್ಗೆ ಅಷ್ಟು ಯೂನಿಟ್ಸ್, 8,000 ಡಿವೈಡೆಡ್ ಬೈ ಸೋ ಮೆನಿ ಯುವರ್ ಅಮೌಂಟು. ಆಮೇಲೆ ಅದು 10,000 ಹೋದಾಗ ಆ ಡಿಫ್ರೆನ್ಸು ನಿಮ್ಮ ರಿಟರ್ನ್. ಸುಮಾರು ಜನ ಈ ಡಿಜಿ ಗೋಲ್ಡ್, ಇನ್ಫ್ಯಾಕ್ಟ್ ಸೆಬಿನೂ ನೀವು ಹೇಳ್ದಂಗೆ ಮೊನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದರೆಲ್ಲ ಹೋಗ್ಬಿಡಿ. ಯಾಕೆಂದರೆ ಸುಮಾರು ಜನ ಈ ಗೋಲ್ಡನ್ನ ಆಮೇಲೆ ನಾನು ನಿನಗೆ ಫಿಸಿಕಲ್ ಗೋಲ್ಡ್ ಕೊಡ್ತೀವಿ ಅಂತ ಹೇಳಿ ಸುಮಾರು ಕಂಪ್ನಿಗಳು ಬಂದು ಅದು ಆನರು ಮಾಡಿಲ್ಲ ಅವರು. ಸೊ ಅದರಿಂದ ಅದು ರೆಗ್ಯುಲೇಟೆಡು ಅಲ್ಲ, ಅದು ಸೆಬಿ ವ್ಯಾಪ್ತಿಗೆ ಬರೋದಿಲ್ಲ, ಸೆಬಿ ವ್ಯಾಪ್ತಿಗೆ ಬರೋದಿಲ್ಲ. ಅದರಿಂದ ಜನ ಯಾವತ್ತೂ ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದು ETF, ಎಕ್ಸ್ಚೇಂಜ್ ಟ್ರೇಡೆಡ್, ವಿಚ್ ಇಸ್ ಮ್ಯೂಚುವಲ್ ಫಂಡ್, ಎಲ್ಲ ಮ್ಯೂಚುವಲ್ ಫಂಡ್ಸು ಕೊಡುತ್ತೆ. ಸೊ ಅದಕ್ಕೆ ಸೆಬಿ ಕೂಡ ಅದರ ಮೇಲೆ ನಿಗಾ ಇಡುತ್ತೆ. ಅದು ಗವರ್ನ್ಡ್ ಬೈ ಸೆಬಿ ಅಂತಂದರೆ ಕಂಟ್ರೋಲ್ಡ್ ಬೈ ಸೆಬಿ. ಇನ್ನೊಂದು ನಿಮಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ಸು ಇದೆ. ಇತ್ತೀಚೆಗೆ ಸಿಲ್ವರು ನೀವು ನೋಡಿದ್ದೀರಾ, ಸಿಲ್ವರ್ ಪ್ರೈಸು ಗೋಲ್ಡ್ಗಿಂತ ಜಾಸ್ತಿ ಹೋಯಿತು ರಿಟರ್ನ್ಸು ಲಾಸ್ಟ್ 1.5 ಇಯರ್ಸಲ್ಲಿ. ಸುಮಾರು ಜನ ಚೆನ್ನಾಗಿ ರಿಟರ್ನ್ಸು ಮಾಡಿದ್ದಾರೆ. ಸೊ ನಿಮ್ಮ ಶಕ್ತಿಗೆ ಅನುಕೂಲವಾಗಿ ನಿಮ್ಮ ರಿಸ್ಕ್ ಅಪಿಟೈಟ್ ನೋಡಿಕೊಂಡು ಗೋಲ್ಡ್ ಫಂಡು, ಬರೀ ಸಿಲ್ವರ್ ಫಂಡು ಇದೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡು ಇದೆ. ನನ್ನ ಪ್ರಕಾರ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ, ನಿಮ್ಗೆ ಮಾನಿಟರ್ ಮಾಡೋ ಟೈಮ್ ಇಲ್ಲ, ನಾಲೆಡ್ಜ್ ಇಲ್ಲ ಅಂದರೆ ಮಲ್ಟಿ ಅಸೆಟ್ ಇಸ್ ಅ ಬೆಸ್ಟ್ ಆಪ್ಷನ್. ಯಾಕೆಂದರೆ ಈಕ್ವಿಟಿ, ಡೆಟ್, ಗೋಲ್ಡ್, ಸಿಲ್ವರ್ ಇರುತ್ತೆ. ಸೊ ರಿಸ್ಕ್ ಅಡ್ಜಸ್ಟೆಡ್ ನಾವೇನು ಹೇಳ್ತೀವಿ, ಗೋಲ್ಡ್ ಮೇಲೆ ಹೋದರೆ ಈಕ್ವಿಟಿ ಕಮ್ಮಿ ಐತೆ, ಅದು ವಯಸ್ಸ ಅದನ್ನು ಫಂಡ್ ಮ್ಯಾನೇಜರ್ ಡಿವೈಡ್ ಮಾಡ್ತಾರೆ ಅದ್ರ 4ರಲ್ಲೂ ಆ ಅಸೆಟ್ ಕ್ಲಾಸಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅದರಲ್ಲಿರೋದು ಉತ್ತಮ. ಆಮೇಲೆ ನಿಮ್ಮ ಕೆಪಾಸಿಟಿ ನೋಡಿಕೊಂಡು ಬೇರೆ ಬೇರೆ ಫಂಡಿಗೆ ಹೋಗಿ. ಬಟ್ ಗೋಲ್ಡಲ್ಲೇ ಮಾಡಬೇಕು ಅಂದರೆ ETF, ಆಮೇಲೆ RBI ಸಹ ಸಾವರಿನ್ ಗೋಲ್ಡ್ ಫಂಡು ಆವಾಗ ಲಾಂಚ್ ಮಾಡ್ತಾರೆ, ಅದರಲ್ಲೂ ಮಾಡಿ. ಓಕೆ, ಅದು ಬೆಟರ್. ಸೊ ಇವುಗಳಲ್ಲಿ ಲಾಂಗ್ ಟರ್ಮ್ಗೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಎಸ್, ಅಂದರೆ ನಾವು ಯಾವತ್ತೂ ಹೇಳ್ತೀವಿ ಒಂದು ಪರ್ಸೆಂಟೇಜ್ ಆಫ್, ಇವಾಗ ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ 10-15% ಇದರಲ್ಲಿ ಇಡಿ ಗೋಲ್ಡ್. ಯಾಕೆಂದರೆ ಯಾವಾಗಲೂ ಗೋಲ್ಡ್ ಮೇಲೆ ಹೋಗ್ತಿರಲ್ಲ. ಗೋಲ್ಡ್ ಬೇಕಾದ್ರೆ 8 ವರ್ಷ ನಿಮ್ಗೆ ರಿಟರ್ನ್ಸ್ ಕೊಡದೇನೂ ಇದ್ದಿದೆ, ಹಿಸ್ಟ್ರಿನಲ್ಲಿ ತೋರಿಸಿದೆ. ಅದರಿಂದ ಸಮ್ ಪೋರ್ಷನ್ ಇಡಿ. ಫೈನಲಿ ನಮ್ಮ ವೀಕ್ಷಕರಿಗೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಅಮೌಂಟನ್ನು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಂತ ತಮಗೆ ಅನಿಸುತ್ತೆ? ಎಷ್ಟು ಬೇಕಾದರೂ ಮಾಡ್ಬೋದು. ನನ್ನ ಪ್ರಕಾರ ಮ್ಯೂಚುವಲ್ ಫಂಡ್ ಈಸ್ ದಿ ಈಸಿಯೆಸ್ಟ್, ಮೋಸ್ಟ್ ಬೋರಿಂಗ್ ವೇನಲ್ಲಿ ನೀವು ಹಣವಂತರಾಗಬೇಕು ಅಂದರೆ ಮ್ಯೂಚುವಲ್ ಫಂಡ್. ಯಾಕೆಂದರೆ ನಿಮ್ಮ ಶಕ್ತಿಗೆ ಅನುಕೂಲವಾಗಿ
ಯಾವ್ಯಾವ ಸ್ಕೀಮು ನಿಮ್ಮ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ಕೊಡ್ತಾರೆ. ನಿಮಗೆ 1000ಕ್ಕಿಂತ ಸ್ಕೀಮು ಆಪ್ಷನ್ಸ್ ಇರೋ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ? ಎಲ್ಲೂ ಸಿಗಲ್ಲ. ಇಟ್ ಇಸ್ ಸಿಂಪ್ಲೆಸ್ಟ್, ಸೇಫೆಸ್ಟ್, ಬೆಸ್ಟ್ ಪ್ರಾಡಕ್ಟ್. ನಿಮ್ಮ ಹಣನ ಮನಿ ಟು ವೆಲ್ತ್ ಮಾಡೋಕ್ಕೆ ಒಂದು ಉತ್ತಮವಾದ ಪ್ರಾಡಕ್ಟ್. ನನಗೂ ಹಾಗೆ ಅನ್ಸುತ್ತೆ ಮೇಡಮ್. ಈಗ ಇತ್ತೀಚಿನ ಕೆಲವು ರಿಪೋರ್ಟ್ಗಳನ್ನು ನೋಡಿದ್ರೆ ಪ್ರತಿ ತಿಂಗಳು ಸ್ಟಾಕ್ ಮಾರ್ಕೆಟ್ಗೆ ಥ್ರೂ ಮ್ಯೂಚುವಲ್ ಫಂಡ್ 25,000 crore ಹೆಚ್ಚು SIP 33,000 crore 33 ಆಗಿದೆ ನೋಡಿ. ಸೊ ಅಷ್ಟು 33,000 ಕೋಟಿ ರೂಪಾಯಿಗಳನ್ನ ಪ್ರತಿ ತಿಂಗಳು ನಮ್ಮ ದೇಶದ ಜನ ಮ್ಯೂಚುವಲ್ ಫಂಡ್ SIP ಮೂಲಕ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗಿ ಕೂಡ ಅಮೇಸಿಂಗ್ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಅಂತ? ತುಂಬಾನೇ. ಯಾಕಂದ್ರೆ ಅದೂ ಅಲ್ಲದೆ ಇದೆಲ್ಲ ನೀವು ಡೆವಲಪ್ಡ್ ಮಾರ್ಕೆಟ್ಸ್ ಅಲ್ಲಿ US, ಜಪಾನು, UK ಇದು ಆಲ್ರೆಡಿ ಜನ ಮಾಡಿದ್ದಾರೆ. ಆ ದೇಶಗಳಲ್ಲಿ 50%ಕ್ಕೂ ಜಾಸ್ತಿ ಜನ, ಕೆಲವು ದೇಶದಲ್ಲಿ 70% ಇದರಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಸೊ ನಮ್ಮ ದೇಶದಲ್ಲಿ ಈಗ ಶುರು ಆಗಿದೆ. ಈ ಯುವ ಜನಾಂಗ ಪೀಳಿಗೆ ಅಂತೂ ಆಲ್ರೆಡಿ ಅವ್ರಿಗೆಲ್ಲ ಅವೇರ್ನೆಸ್ ಬಂದಿದೆ. ಸೊ ಹೆಚ್ಚು ಇದು ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂಡ್ ವೆರಿ ಕಂಟ್ರೋಲ್ಡ್ ಆಗಿದೆ. ಮಾರ್ಕೆಟ್ ಇವಾಗ ದೊಡ್ಡದಾಗಿದೆ. IPOs ಇವಾಗ ನೋಡ್ತಿದ್ದೀರಾ, ಚಿಕ್ಕ ಚಿಕ್ಕ ಕಂಪನಿಗಳೆಲ್ಲ ಬರ್ತವೆ. ಅದನ್ನ ಮ್ಯೂಚುವಲ್ ಫಂಡ್ ಅದರಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಸೊ ನೀವೇ ಡೈರೆಕ್ಟ್ ಸ್ಟಾಕ್ಸ್, ನೀವೇ ಸ್ಟಾಕ್ ಕೊಂಡ್ಕೊಳ್ಳೋದನ್ನ ಫಸ್ಟ್ ಇದ್ರಲ್ಲಿ ಮಾಡಿ ಕಲ್ತ್ಕೊಳ್ಳಿ. ನಿಮಗೆ ಆ ಏರುಪೇರು ತಡ್ಕೊಳ್ಳೋ ಶಕ್ತಿ ಇದೆಯಾ ನೋಡಿ, ಆಮೇಲೆ ಅಲ್ಲಿಗೆ ಹೋಗಿ. ಈಗ ಇನ್ನೊಂದು ಜಾರಿಗೆ ಕುತೂಹಲ ಇರುತ್ತೆ, ಇಷ್ಟು ದೊಡ್ಡ ಅಮೌಂಟ್ ಅನ್ನ ಇವರು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರೆ, ರಿಟರ್ನ್ ಹೇಗೆ ಬರುತ್ತೆ ಇವರಿಗೆ? ನಮ್ಮ ಇಕಾನಮಿ ಅಷ್ಟು ದೊಡ್ಡದಿದೆಯಾ ಏನು ಇತ್ತು ಅಂತ ಕೇಳ್ತಾರೆ. ಏನು ಹೇಳ್ತೀರಾ ಅಂತ? ಎಕಾನಮಿ ಅನ್ನೋದೇನು, ನೀವು ಕನ್ಸಂಪ್ಷನ್, ನಾವು ಓಡಾಡೋದು, ಊಟ ಮಾಡೋದು, ಕೆಲ್ಸಕ್ಕೆ ಹೋಗೋದು, ಕಂಪನಿಗೆ ಅದರಿಂದ ಬೆನಿಫಿಟ್ ಆಗಿದೆ. ಸ್ಟಾಕ್ ಮಾರ್ಕೆಟ್ ಬೇರೆ ಏನೂ ಇಲ್ಲ. ಈ ಕಂಪನಿಗಳೆಲ್ಲ ಸೇರಿ ಸ್ಟಾಕ್ ಮಾರ್ಕೆಟ್ ಆಗೋದು. ಕಂಪನಿಗಳು ಗ್ರೋ ಆದರೆ ನಮ್ಮ ಎಕಾನಮಿ ಗ್ರೋ ಆಗೋದು. ಸೊ ನಾವು ಮ್ಯೂಚುವಲ್ ಫಂಡ್ ಮೂಲಕ ನಾವು ಇನ್ವೆಸ್ಟ್ ಮಾಡೋದು ಈ ಕಂಪನಿಗಳು ಗ್ರೋ ಆಗ್ತದೆ, ದೇಶ ಗ್ರೋ ಆಗುತ್ತೆ. ಸೊ ಇಂಡಿಯಾ ಗ್ರೋ ಆಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಗ್ರೋ ಆಗುತ್ತೆ, ನಮ್ಮ ದುಡ್ಡು ಗ್ರೋ ಆಗುತ್ತೆ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರೋ ದುಡ್ಡು ಕೂಡ ಗ್ರೋ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಕೊನೆಯದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಕೊಲಿಗೆ ಒಂದು ಯಂಗ್ ಕೊಲಿಗು, ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದ್ದಾಗ ಅವನು ಒಂದು 10,000 ಹಾಕಿದ್ದ 2007. ಈಗ ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ, ಆ ಹುಡುಗ ಕನೆಕ್ಟೂ ಇಲ್ಲ ನಮಗೆ, ಕಾಂಟ್ಯಾಕ್ಟ್. ಮೇ ಬಿ ನಿಮ್ಮ ಪ್ರೋಗ್ರಾಮ್ ನೋಡಿ ಅವನು ಕನೆಕ್ಟ್ ಮಾಡಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಲಿ. ಅವನು ಹಾಕಿದ 10,000 1,10,000 ಆಗಿದೆ ಈಗ. ಅವ್ನು ಮರ್ತು ಬಿಟ್ಟಿದ್ದಾನ ದುಡ್ಡನ್ನ. ಅಂದ್ರೆ ಏನು 10x ಅವಾಗ ಅನ್ಸುತ್ತಲ್ವಾ, ಅಯ್ಯೋ ನಾನು 1 ಲಕ್ಷ ಆಗಿದ್ರೆ ಅದು ಎಷ್ಟಾಗಿರೋದು. ಅವ್ರು ಇವಾಗ ಇದ್ರೆ ಕೇಳಿದ್ರೆ ಅವ್ರು ನಿಜವಾಗಿ ಸರ್ಪ್ರೈಸ್ ಆಗುವಂತ. ಸೊ ಹಾಗೆ ಏನು ಮಾಡದೇ ಇದ್ರೆ ನೀವು ಹಣ ಗಳಿಸಕ್ಕೆ ಸಾಧ್ಯ. ಹೌದು, ನೀವು ಹೇಳಿದ್ರೆ ಬೋರಿಂಗ್ ವೇ ಟು ಕ್ರಿಯೇಟ್ ವೆಲ್ತ್ ಅಂತ. ಎಕ್ಸಾಕ್ಟ್ಲಿ, ಇಟ್ಸ್ ಒನ್ ಆಫ್ ದ ಬೋರಿಂಗ್ ವೇಸ್, ಬಟ್ ವೆಲ್ತ್ ಇಸ್ ವಾರನ್ ಬಫೆಟ್ ಹೇಳ್ತಾರಲ್ಲ. ವಾರನ್ ಬಫೆಟ್ 60 ವರ್ಷ, ಕರೆಕ್ಟ್, 80 ವರ್ಷ, ಚಿಕ್ಕ 13ನೇ ವಯಸ್ಸಿಂದ ಅವ್ರು ಶುರು ಮಾಡಿದ್ದು. ಇವಾಗ ಅವ್ರು ರಿಟೈರ್ ಆಗ್ತಿದ್ದಾರೆ 96. ಕರೆಕ್ಟ್. ಅವರು ಒಂದು ವರದಿಗಳ ಪ್ರಕಾರ ಅವರು ಕೂಡ 60% ಆಫ್ ದ ರಿಟರ್ನ್ ಆಫ್ಟರ್ 60 years ಏಜ್ ಆದ್ಮೇಲೆ ಸಿಕ್ಕಿದೆ ಅಂತ. ಓಕೆ, ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಇರ್ಬೋದು, SIP ಇರ್ಬೋದು, ಮತ್ತು ಮುಖ್ಯವಾಗಿ 1 ಕೋಟಿಯನ್ನು ಹೇಗೆ ಗಳಿಸ್ಬೋದು ಅನ್ನೋದ್ರ ಬಗ್ಗೆ, ಅದು ತಿಂಗಳಿಗೆ ನೀವು ಹೇಳಿದಾಗೆ ಒಂದು 5,000 ರೂಪಾಯಿಗಳಿಂದ ಖಂಡಿತವಾಗಿ ಕೂಡ ಇವತ್ತಿನ ದಿನಗಳಲ್ಲಿ ಒಂದು ಫ್ಯಾಮಿಲಿ ಅಂತ ಅಂದಾಗ ಅಲ್ಲಿ ಒಂದು 2-3 ಜನ ದುಡಿದವರು ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ಬೇಕಾದ್ರೂ ಕೂಡ ಮಾಡ್ಬೋದು. ಸೊ ಅಂತಹ ಒಂದು ಸಂದರ್ಭದಲ್ಲಿ ಮತ್ತು ಜೊತೆಗೆ ನಮ್ಮ ಭಾರತದ ಇಕನಾಮಿಯ ಗ್ರೋತ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಿ ಇಕನಾಮಿಯ ಗ್ರೋತ್ನ ಪ್ರಾಫಿಟನ್ನು ಕೂಡ ಪಡೀಲಿಕ್ಕೆ ಅವಕಾಶ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.